ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಪೊಲೀಸರು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ದಾರೆ, ಗ್ರಿಲ್ ಮಾಡಿದ್ದಾರೆ. ಮೊದಲ ವಿಚಾರಣೆ ಸಂದರ್ಭದಲ್ಲಿ ಅತ್ಯಂತ ಸಹಜ ಬೇಜವಾಬ್ದಾರಿ ಉತ್ತರ ಕೊಟ್ಟಿದ್ದಾರೆ ಅವರು. ಇಲ್ಲ, ನನಗೆ ಗೊತ್ತಿಲ್ಲ, ನನಗೂ ಇದಕ್ಕೂ ಸಂಬಂಧವೇ ಇಲ್ಲ ಅಂತ. ಜುಲೈ 19ನೇ ತಾರೀಕು 15 ಈ ಘಟನೆ ಆಯಿತು. 19ಕ್ಕೆ ಕರೆಸಿದ್ರು. ಆವಾಗ ನನಗೂ ಇದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ಉತ್ತರ ಕೊಟ್ಟರು. ಆರಂಭದ ವಿಚಾರಣೆ ಯಾವಾಗಲೂ ಕೂಡ ಹಿಂಗೇ ಇರುತ್ತೆ. ಪೊಲೀಸರು ಕೆಲವೊಂದು ಪ್ರಶ್ನೆ ಕೇಳಿದ್ರು, ನಿಮಗೂ ಆ ಬಿಕ್ಲು ಶಿವನಿಗೂ ಪರಿಚಯ ಇತ್ತಾ, ಏನು ಎತ್ತ ಅಂತ. ಇಲ್ಲ, ನನಗೂ ಅವನಿಗೂ ಪರಿಚಯ ಇರಲಿಲ್ಲ, ಅವನು ಯಾರೋ ಅಂತಲೇ ನನಗೆ ಗೊತ್ತಿಲ್ಲ ಅಂತ ಕೂಡ ಭೈರತಿ ಬಸವರಾಜ್ ಹೇಳಿದರು. ಈ ರೀತಿ ಹಲವಾರು ಪ್ರಶ್ನೆಗಳು, ಅಂದರೆ ಸಾಲು ಪ್ರಶ್ನೆಗಳನ್ನು ಹಾಕಿದ್ರು. ಎರಡನೇ ಬಾರಿ 4 ಗಂಟೆ ಭೈರತಿ ಬಸವರಾಜ್ ಅವರ ವಿಚಾರಣೆ ಆಯಿತು. 4 ಗಂಟೆ, ಜುಲೈ 23ನೇ ತಾರೀಕು. ತೀವ್ರ ವಿಚಾರಣೆ ಒಳಪಡಿಸಿದರು ಪೊಲೀಸರು. ಆವಾಗ ಸುಮ್ಮನೆ ಪ್ರಶ್ನೆ ಕೇಳಲಿಲ್ಲ, ಸಾಕ್ಷಿ ಆಧಾರಗಳನ್ನು ಇಟ್ಕೊಂಡೇನೆ ಪ್ರಶ್ನೆ ಕೇಳಿದರು. ಪೊಲೀಸರು ಸಂಗ್ರಹಿಸಿದಂಥ ದಾಖಲೆಗಳನ್ನು ನೋಡಿ ಬಸವರಾಜ್ ಅವರಿಗೆ ಸ್ವಲ್ಪ ಅನ್ನಿಸ್ತು, ಅರೆ ಇದರಲ್ಲೇನೋ ಸಾಕ್ಷ್ಯಗಳಿದೆ ಅಂತ. ಆವಾಗ ಹೇಳಿದ್ರು, ಇಲ್ಲ, ನನಗೆ ಜಮೀನಿನ ಬಗ್ಗೆ ಅದರ ಬಗ್ಗೆ ನನಗೆ ಅರಿವಿಲ್ಲ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅನ್ನುವಂಥ ಮಾತು. ಹೀಗಾಗಿ ಕೊನೆಗೆ ಈ ಜಗ್ಗಂದೂ ಬಂತು. ಈಗ ಮಲಯಾಳಿದೂ ಕೂಡ ಬಂದಿದೆ, ಮಲಯಾಳಿ ಅಜಿತಂದೂ ಕೂಡ ಬಂದಿದೆ ಈಗ. ಸೊ ಇದು ಸಂಗತಿ. ನಾನು ಹೇಳ್ತಾ ಇದ್ದೆ, ಈ ಆರಂಭದಲ್ಲಿ ಹೋಗ್ತಾರಲ್ಲ, ಆರಂಭದಲ್ಲಿ ಹೋದಂಥ ಸಂದರ್ಭದಲ್ಲಿ ಅವರು ಕೂಡ ಬಹಳ ಸೀರಿಯಸ್ ಪ್ರಶ್ನೆಗಳನ್ನೇನು ಕೇಳಲ್ಲ ಪೊಲೀಸರು. ಅವಾಗ ಕೂಡ ಅವ್ರ ಪರಿಚಯನ ಇವ್ರ ಪರಿಚಯನ ಅವ್ರಿಗೆ ಗೊತ್ತು, ಮತ್ತೊಂದಲ್ಲ ಒಂದು ದಿವಸ ಕರೆಸ್ಬೋದು ಅಂತ ಹೇಳಿ ಅಂತ. ಸೊ ಹೀಗಾಗಿ ಏನು ಅಂದರೆ ಅವರು ಈ ಸರಳವಾದ ಪ್ರಶ್ನೆಗಳನ್ನೇ ಕೇಳಿರ್ತಾರೆ, ಇವರು ಬೇಜವಾಬ್ದಾರಿಯಿಂದ ಉತ್ತರ ಕೊಟ್ಟಿರ್ತಾರೆ. ಯಾಕಂದರೆ ಮೊದಲ ಬಾರಿ ಹೋಗಿರ್ತಾರಲ್ಲ ಸ್ಟೇಷನಿಗೆ. ಇವ್ರದ್ದು ಯಾಕೆ ಈ ಸಿನಿಮಾ ನಟಿಯರಿಬ್ಬರು ಈ ಡ್ರಗ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಿಕ್ಬಿದ್ದಿದ್ರಪ್ಪ. ಏನು ಇವರು ಆಸ್ಪತ್ರೆ ಬೆಡ್ ಮೇಲೆ ಕೂತ್ಕೊಂಡು ಚಕಳ ಬಕಳ ಹಾಕ್ಕೊಂಡು ಹಂಗನೇ ಪೊಲೀಸರು ಅವರೇನೋ ಕೇಳಿದ್ರು ಇವರೇನೋ ಉತ್ತರ ಕೊಡೋದು. ಅಂದರೆ ಆರಂಭದ ವಿಚಾರಣೆಗಳಲ್ಲಿ ಯಾವಾಗಲೂ ಕೂಡ ಹಿಂಗೇನೆ ಬರ್ತಾ ಮೆತ್ತಗಾಗ್ತಾರೆ. ಬನ್ನಿ, ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಿವಪ್ರಸಾದ್, ನೋಡಿ, ಈಗ ಆರಂಭದ ಹಂತ ಇದೆಯಲ್ಲ, ಅದಕ್ಕೂ ಈ 3ನೇ ಹಂತಕ್ಕೂ ಬಹಳ ವ್ಯತ್ಯಾಸ ಇದೆ. ಮೊದಲ ದಿನದ ವಿಚಾರಣೆಗೂ 3ನೇ ದಿನದ ವಿಚಾರಣೆಗೂ ಕೂಡ ವ್ಯತ್ಯಾಸ ಇದೆ. ಈಗಾಗಲೇ 2 ಸರಿ ಅವ್ರು ಬಂದು ಹೋಗಿದ್ದಾರೆ. ಒಂದಷ್ಟು ಸಾಕ್ಷ್ಯಾಧಾರಗಳನ್ನು ಇಟ್ಕೊಂಡೇನೆ ಪೊಲೀಸರು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಹಾಕಿದ್ದಾರೆ. ಈಗ ಅವರಲ್ಲಿ ಉತ್ತರ ಇಲ್ಲ. ಈಗ ಬಹಳಷ್ಟು ಜನ ಇದರ ವ್ಯಾಪ್ತಿಗೆ ಬಂದಿದ್ದಾರೆ. ಅದರಲ್ಲಿ ಮತ್ತೊಬ್ಬನ ಹೆಸರು ಮಲಯಾಳಿ ಅಜಿತ್. ಯಾರೀ ಮಲಯಾಳಿ ಅಜಿತ್? ಇವನು ಕೂಡ ನಾಪತ್ತೆಯಾಗಿದ್ದಾನೆ ಅನ್ನುವಂಥದ್ದು. ಆತನಿಗೂ ಜಗ್ಗನಿಗೂ ಏನು ಸಂಬಂಧ? ಆ ಮಲಯಾಳಿಗೂ ಈ ಜಗ್ಗನಿಗೂ ಈ ಬಿಕ್ಲು ಕೊಲೆಗೂ ಏನು ಸಂಬಂಧ? ಏನು ಹೇಳುತ್ತೆ ಇದಕ್ಕೆ ಸಂಬಂಧಪಟ್ಟ ಪೊಲೀಸ್ ಮೂಲಗಳು? ರಂಗನಾಥ್, ಇದುವರೆಗೂ ಕೂಡ ಪ್ರಕರಣದ ಹಿನ್ನೆಲೆಯನ್ನು ಗಮನಿಸ್ತಾ ಹೋದ್ರೆ ಪ್ರಮುಖವಾಗಿ ಈ ಪ್ರಕರಣದಲ್ಲಿ 5ನೇ ಆರೋಪಿಯಾಗಿರ್ತಕ್ಕಂಥ ಶಾಸಕ ಭೈರತಿ ಬಸವರಾಜ್ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತ ಪ್ರಯತ್ನವನ್ನು ಪೊಲೀಸರು ಹಿಂದಿನಿಂದಲೂ ಕೂಡ ಮುಂದುವರಿಸಿದ್ರು. ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 15 ಆರೋಪಿಗಳು ಬಂಧಿತರಾಗಿದ್ದಾರೆ. ಪ್ರಕರಣದಲ್ಲಿ ಪ್ರಮುಖವಾಗಿ ಈ ಮಲಯಾಳಿ ಅಜಿತ್ ಅಂತ ಹೇಳಿದಾನೆ, ಈತನ ರೋಲ್ ಏನು ಅನ್ನೋದನ್ನ ಕಂಡುಕೊಳ್ಳೋದಕ್ಕೆ ಪೊಲೀಸರು ಕೂಡ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತ ಸಾಕ್ಷ್ಯಗಳನ್ನ ಕಲೆ ಹಾಕ್ತಿರ್ತಕ್ಕಂಥದ್ದು. ಪ್ರಮುಖವಾಗಿ ಶಾಸಕರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಂತ ಈತ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲೂ ಕೂಡ ಪ್ರಮುಖವಾಗಿ ಪೊಲೀಸರಿಗೆ ಪತ್ತೆ ಆಗ್ಬೇಕಾಗಿದೆ. ಯಾಕಂದ್ರೆ ಈತ ಈ ಹಿಂದೆ ಕೂಡ ಹಲವು ಪ್ರಕರಣಗಳಲ್ಲಿ ಈತನೊಂದಿಗೆ ಕೂಡ, ಅಂದ್ರೆ ಜಗ್ಗ ಅಲಿಯಾಸ್ ಜಗದೀಶ್ ಏನಿದ್ದಾನೆ, ಈತನೊಂದಿಗೂ ಕೂಡ ಸೇರಿ ಕೃತ್ಯವನ್ನ ಎಸಗಿದ್ದಾನೆ ಅಂತ ಹೇಳಿ ಒಂದಷ್ಟು ಪೊಲೀಸರಿಗೆ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಆದ್ರೆ ಶಾಸಕನ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಂತ ಈತ ಆ ಏರಿಯಾ ಲಿಮಿಟ್ಸ್ ನಲ್ಲಿ ಇರ್ತಕ್ಕಂಥ ಯಾವ್ದಾದ್ರು ಪೊಲೀಸ್ ಠಾಣೆಗಳಿಗೆ ಪೊಲೀಸರು ರಿಪೋರ್ಟ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಇರ್ತಕ್ಕಂಥ ಅಜಿತ್ ಮಲಯಾಳಿ ಏನಿದ್ದಾರೆ, ಈತನನ್ನ ಹೋಗಿ ಸಂಪರ್ಕ ಮಾಡ್ತಿದ್ರು ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರುತ್ತೆ. ಅಂದ್ರೆ ಶಾಸಕರಿಗೆ ಪರ್ಯಾಯವಾಗಿ ಆತ ತನ್ನದೇ ಆಗಿರ್ತಕ್ಕಂಥ ಒಂದು ಪಟಾಳವನ್ನು ಸೃಷ್ಟಿ ಮಾಡ್ಕೊಂಡಿದ್ದ. ಈ ಹಿನ್ನೆಲೆಯಲ್ಲಿ ಅಲ್ಲಿರ್ತಕ್ಕಂಥ ಅಧಿಕಾರಿ ವರ್ಗದವರೆಲ್ಲರೂ ಕೂಡ ಈತನ ಅಣತಿಯಂತೆ ಕೆಲಸ ಮಾಡಬೇಕಾಗಿತ್ತು, ಪ್ರೆಷರನ್ನ ಆಗ್ತಿದ್ದ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ರೌಡಿ ಬಿಕ್ಲು ಶಿವ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ಪೂರ್ವಾಗ್ರಹ ನಿರ್ಧರಿತವಾಗಿ ಇವರೆಲ್ಲರೂ ಕೂಡ ಪ್ರೀ ಪ್ಲಾನ್ ಅನ್ನ ಮಾಡಿದ್ರು, ಹೋಟೆಲ್ಗೆ ತೆರಳಿದ್ರು. ಆ ನಂತರದಲ್ಲಿ ಈಗಾಗಲೇ ಪ್ರಮುಖ ಆರೋಪಿ ಆಗಿರ್ತಕ್ಕಂಥ ಜಗದೀಶ್ ಪರಾರಿಯಾಗಿದ್ದಾನೆ. ಇದರಲ್ಲೂ ಕೂಡ ಈತನ ಕೈವಾಡ ಇದೆ ಅಂತ ಹೇಳಿ ಪೊಲೀಸರಿಗೆ ಮಾಹಿತಿ ಲಭ್ಯ ಆಗಿದೆ. ಈ ಹಿನ್ನೆಲೆಯಲ್ಲಿ ಆತನನ್ನ ಹುಡುಕಾಟ ಮಾಡುವಂತ ಪ್ರಯತ್ನದಲ್ಲಿ ಪೊಲೀಸರು ಮುಂದುವರೆದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆತನೂ ಕೂಡ ಈಗಾಗಲೇ ಎಸ್ಕೇಪ್ ಆಗಿರ್ತಕ್ಕಂಥದ್ದು. ಸದ್ಯದವರೆಗೂ ಕೂಡ A1 ಆರೋಪಿ ಮಾತ್ರ ಎಸ್ಕೇಪ್ ಆಗಿದ್ದ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಈ ಪ್ರಕರಣದಲ್ಲಿ ಮತ್ತೋರ್ವ ಆರೋಪಿ ಆಗಿರ್ತಕ್ಕಂಥ ಮಲಯಾಳಿ ಅಜಿತ್ ಕೂಡ ಪರಾರಿಯಾಗಿರ್ತಕ್ಕಂಥದ್ದು. ರಂಗನಾಥ್,
ಎಸ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.